ಕಿರಣ್ ನನ್ನ ಅಣ್ಣನೇ ಆಗ್ಬೇಕು, ಸ್ವಂತ ಅಣ್ಣ. ಈ ತರ ಆಗಿರೋದು ಬೇರೆ ಹುಡ್ಗರ್ಗೆ ಆಗ್ಬಾರ್ದು. ಬೇರೆ ತಾಯಿನೂ ಹೊಟ್ಟೆಗೆ ಬಟ್ಟೆ ಕಟ್ಟಿ ಸಾಕಿರ್ತಾರೆ, ಆ ಗಂಡ್ಮಕ್ಳಿಗೆ ಇಂಥ ಸ್ಥಿತಿ ಬರಬಾರ್ದು. ಅವ್ನ್ ಯಾರು ಮದ್ವೆ ಆಗ್ತಿದ್ದಾನೋ ಆ ಹುಡ್ಗಂಗೂ ಇದೆ ಎಚ್ಚರಿಕೆ ಮಾತು. ಅವಳ ಫೋಟೋನ ವೈರಲ್ ಆಗ್ಬೇಕು. ಅವಳ ಫೋಟೋನ ಯಾರು ವೈರಲ್ ಮಾಡ್ತಾ ಇಲ್ಲ, ಮಾಡ್ಲೇಬೇಕು. ಇದು ನಾನು ಒಂದ್ ಹುಡುಗಿಯಾಗಿ ಕೇಳ್ತಾ ಇದ್ದೀನಿ. ಹುಡುಗಿಗೆ ಶಿಕ್ಷೆ ಆಗ್ಲೇಬೇಕು. ಹುಡುಗಿರು ತಪ್ಪು ಏನ್ ಮಾಡ್ತಾ ಇದಾರೆ ಅಂತ ಪ್ರಪಂಚಕ್ಕೆ ಎಲ್ಲರಿಗೂ ಗೊತ್ತಾಗ್ಬೇಕು, ತಿಳಿಸ್ಬೇಕು. ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇ. ನಮ್ಮ ಅಣ್ಣಂಗೆ ನ್ಯಾಯ ಬೇಕು ನನಗೆ. ನಮ್ಮ ಹತ್ರ ಏನು ಮಾತಾಡಿಲ್ಲ. ನ್ಯೂ ಇಯರ್ ವಿಶ್ ಮಾಡಿದ, ಮನೆಗ್ ಬಂದಾಗ ನಕ್ಬಿಟ್ಟು ಅಷ್ಟೇ. ಅವ್ನ ಅಷ್ಟರಲ್ಲೇ ಇದ್ದಿದ್ದು, ಜಾಸ್ತಿ ಅಟ್ಯಾಚ್ಮೆಂಟ್ ಇರ್ಲಿಲ್ಲ. ಅದನ್ನ ತೊರ್ಕೊಂಡ್ಬಿಟ್ಟಿದ್ಲು ಅವಳು. ಮಾತಾಡ್ಬೇಡ ಅಂತ ಹೇಳಿದ್ಲಂತೆ. ಹುಡುಗಿ ಮನೇಲೆ ಇರ್ತಾ ಇದ್ದ. ತುಂಬಾ 4-5 ದಿನ ಅಲ್ಲೇ ಇರ್ತಾ ಇದ್ದ. ನಮ್ಮ ಮನೆಗ್ ಬರ್ತಾ ಇರ್ಲಿಲ್ಲ. ಪಬ್ಬು ಪಾರ್ಟಿ ಅನ್ಕೊಂಡು ಗಾಂಜಾ ಹೊಡ್ಕೊಂಡವಳು, ಸಿಗರೇಟ್ ಹೊಡ್ಕೊಂಡು ನಮ್ಮ ಅಣ್ಣಂಗೆಲ್ಲ ಡ್ಯಾನ್ಸ್ ಆಡ್ಸಿ ನಮ್ಮ ಮನೆ ದುಡ್ಡೆಲ್ಲ ತೊರೆದ್ಬಿಟ್ಲು. ₹1 ಅವನ ಹತ್ರ ಇವಾಗ ₹1 ದುಡ್ಡಿಲ್ಲ. ಡೆತ್ ನೋಟ್ ಅಲ್ಲಿ ದಿವ್ಯಾ ಪಾರ್ವತಮ್ಮ ಅವ್ರ ಅಮ್ಮ ಅಂತೆ, ಯಾವನ ಗುರು ಅಂತೆ ಅವ್ರ ತಮ್ಮ. ಅಷ್ಟನ್ನ ಅವ್ರ ನಂಬರ್ ಸಮೇತ ಬರ್ದಿ, ಪಾಸ್ವರ್ಡ್ ಎಲ್ಲ ಬರ್ದಿ, ಫೋನ್ ಪಾಸ್ವರ್ಡ್ ಎಲ್ಲ ಬರ್ದಿ, ಯಾರ್ಯಾರು ದುಡ್ಡು ಕೊಡ್ಬೇಕು, ಅವಳಿಗೆ ಎಷ್ಟು ಖರ್ಚು ಮಾಡಿದೀನಿ ಅಂತೆಲ್ಲ ಬರ್ದಿದ್ದಾನೆ. ಪ್ರತಿಯೊಂದು ಬರ್ದಿದ್ದಾನೆ. ತನಿಖೆ ಮಾಡ್ತಾ ಇದಾರೆ. ನಮ್ಮ ಅಣ್ಣ ಬಾಡಿ ತಗೊಂಡೋಗೋಷ್ಟರಲ್ಲಿ ಅವಳನ್ನು ಕರ್ಸ್ಬೇಕು ಇಲ್ಲಿಗೆ. ಅದೊಂದು ನಾನು ಕೇಳ್ಕೊಂತೀನಿ.